ನನ್ನ 4 ಗಂಟೆಗೆ ಅವ್ರು ಎಲ್ಲಿದ್ದೀನಿ ಅಂತ ತೋಟದಲ್ಲಿದ್ದೀನಿ ಅಂದೆ. ನೆನ್ನೆ ಟ್ರ್ಯಾಕ್ಟರ್ ಎಲ್ಲ ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದೆ. ಸೊ 10 ಗಂಟೆವರೆಗೂ ಬೆಳಗ್ಗೆ 7 ಗಂಟೆಗೆ ಎದ್ದು ಸಿನಿಮಾ ಕೆಲಸ ಕೃಷಿ ಮಾಡ್ತೀನಿ. ಇದು ಬೆಳಗ್ಗೆ 7ರಿಂದ 2, 3 ಗಂಟೆವರೆಗೂ ಸಿನಿಮಾ ಕೃಷಿ ಮಾಡ್ತೀನಿ. 3 ನಂತರ ರಾತ್ರಿ 9 ಆಗಲಿ ತೋಟಕ್ಕೆ ಹೋಗಿ ನನ್ನ ತಂದೆ ಬಳುವಳಿಯಾಗಿ ಕೊಟ್ಟಿರ್ತಕ್ಕಂಥ ಆ ಕೃಷಿನೂ ಮಾಡ್ತೀನಿ. ಇದರ ಮಧ್ಯದಲ್ಲಿ ಈ ಥರ ನಮ್ಮ ಹಿರಿಯರುಗಳು ಇನ್ಸ್ಪೈರ್ ಮಾಡ್ತಾರೆ. ಆ ಥರ ಬೇರೆ ಬೇರೆ ಏನೇನಾಗುತ್ತೆ, ಈಗ ನಮ್ಮ ಮಂಜಣ್ಣ ಸರ್ ಇದ್ದಾರೆ, ಇದೊಂದೇ ಮಾಡಬೇಡ, ಅದು ಮಾಡು, ಇದು ಮಾಡು ಅಂತಾರೆ. ಎಲ್ಲ ಕೆಲಸಗಳು ತೊಡಸ್ಕೊಂಡು ಎಲ್ಲ ಕೆಲಸಗಳು ಮಾಡೋದಕ್ಕೆ ಇನ್ಸ್ಪೈರ್ ನೀವು. ನಾನು ಏನೇ ಮಾಡಿದ್ರು ಕೂಡ ಇವತ್ತು ಚಂದ್ರು ಚಂದ್ರು ಅನ್ನೋ ಬ್ರ್ಯಾಂಡ್ ಮಾಡಿದವರು ನಾನು ಯಾವಾಗಲೂ ನೆನೆಸ್ಕೋತೀನಿ. ಯಾರು ಏನಂದ್ರೆ ನನಗೇನಿದಿಲ್ಲ, ಆಮೇಲೆ ಯಾರು ನನಗೇನು ಊಟ ಹಾಕಲ್ಲ, ನನಗೆ ನಾನೇ ದುಡಿಬೇಕು, ನಾನೇ ಬೆಳಿಬೇಕು. ಚಂದ್ರು ಅಂತ ಬ್ರ್ಯಾಂಡ್ ಮಾಡಿದವರು ತಾಜ್ ಮಹಲಿಂದ ಕಬ್ಜಾವರೆಗೂ ನೀವುಗಳು ಸರ್. ನಿಮ್ಮ ಸಪೋರ್ಟಿಂದನೇ ಚಂದ್ರು ಆಗಿದ್ದು. ಇವತ್ತು ಚಂದ್ರುನ ಒಂದಷ್ಟು ನನ್ನ ಸಮಾಜ ಪರ ಕೆಲಸಗಳು ಸೇರಿಕೊಂಡು ಡಾಕ್ಟರ್ ಚಂದ್ರು ಮಾಡಿರ್ಬೋದು. ಅದು ನಾನು ಚಂದ್ರು ಆಗೇ ಇರ್ತೀನಿ. ಡಾಕ್ಟರ್ ನಾನು ಮುಂದೆ ಹಾಕ್ಕೊಂಡು ಅದನ್ನು ಬೀಗ ಹಾಕೆಲ್ಲ ನಾನು ಹೋಗಲ್ಲ. ಅದು ನೀವು ಕೊಟ್ಟಂತಹ ಒಂದು ಗೌರವನ ನಾನು ಬೇಡ ಅನ್ನಲ್ಲ, ಇಟ್ಕೋತೀನಿ. ಇನ್ನೂ ಮಾಡೋದು ತುಂಬ ಇದೆ. ಆ್ಯಕ್ಚುಲಿ ಏನೂ ಮಾಡಿಲ್ಲ ನಾನು ಏನೇನೂ ಮಾಡಿಲ್ಲ. ನಾನು ಮಾಡೋದು ತುಂಬ ಇದೆ. ಈಗ 45 ವರ್ಷ ನನಗೆ. ಇಲ್ಲಿಂದ ಶುರು ಮಾಡ್ತೀನಿ. ನಿಜವಾದ ಸಿನಿಮಾ, ನಿಜವಾದ ಬಿಸ್ನೆಸ್ಸು ಅಥವಾ ರೈತರ ಕ್ಷೇತ್ರದಲ್ಲಿ ಈಗ ದಾಳಿಂಬೆ ಮಾಡ್ತಿದ್ದೀನಿ, ದ್ರಾಕ್ಷಿ ಮಾಡ್ತಿದ್ದೀನಿ. ಅಲ್ಲಿ ಅಷ್ಟೇ ಎರಡೂ ಕ್ಷೇತ್ರದಲ್ಲೂ ಕೂಡ ಈಗ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಈಗ ನನಗೆ ಮೆಚ್ಯೂರಿಟಿ ಬಂದಿದೆ, ಬುದ್ಧಿ ಬಂದಿದೆ, ಜ್ಞಾನ ಬಂದಿದೆ. ಈಗ ಒಳಗಡೆ ಎಲ್ಲ ಹುಟ್ಟಿದೆ. ಇದನ್ನು ಆಚೆ ಈಗ ಕೊಡಬೇಕು. ಈಗ ಇಷ್ಟು ದಿನ ಹೊರಗಡೆ ಬಂದಿದ್ದು ತಗೊಳ್ತಿದ್ದೆ. ಜ್ಞಾನ ಅನ್ನೋದನ್ನು ಹೊರಗಡೆ ಜ್ಞಾನ ತುಂಬಿಸ್ಕೊತಿದ್ದೆ. ಅಂದರೆ ಈ ಕೆಟ್ಟದ್ದು ಒಳ್ಳೆಯದು ಸೇರ್ಕೊಳ್ತಿತ್ತು. ಈಗ ಆ್ಯಕ್ಚುಲಿ ನನಗೆ ಜ್ಞಾನೋದಯ ಆಗಿದೆ. ಈಗ ನನ್ನ ಆತ್ಮದಿಂದ, ನನ್ನ ಒಂದೇನಂತಾರೆ ನಾಭಿಯಿಂದ ಈಗ ನನಗೆ ಜ್ಞಾನ ಬಂದಿರೋದನ್ನು ಆಚೆ ತೆಗಿಬೇಕು. ಅಂದರೆ ಸಿನಿಮಾಗಳು ಮಾಡಬೇಕು. ಭಾಳ ಟಫ್ ಇದೆ ಇವತ್ತಿನ ಏನು ಕಾಲಘಟ್ಟ. ಸಿನಿಮಾ ರಂಗದಲ್ಲಿ ಟಫ್ ಅಂತಂದರೆ ನೆಗೆಟಿವ್ ಆಗಿ ಏನು ಭಾವಿಸೋಂಗಿಲ್ಲ ಸರ್. ಹುಟ್ಟಿಸಿದ ದೇವರು ಇದ್ದಾರಲ್ಲ, ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಒಂದಷ್ಟು ವಿದ್ಯಮಾನದಲ್ಲಿ ನಾನು ನೋಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಎಲ್ಲ ನೋಡಿದಾಗ ಎಲ್ಲ ಭಯ ಪಡ್ತಾ ಇದ್ದಾರೇನೋ ಅಂತ ಅಂದ್ಕೊಳ್ತೀನಿ. ಏನು ಭಯ ಪಡೋಂಗೇನಿಲ್ಲ ಸರ್. ದೇವರು ಒಂದು ಮಗುಗೆ ಜನ್ಮ ಕೊಡಬೇಕಾದ್ರೆ ಏನು ಸರ್, ಒಂದು ಮಗುಗೆ ಜನ್ಮ ಕೊಡಬೇಕಾದ್ರೆ ಫಸ್ಟ್ ಜನ್ಮ ಕೊಡಲ್ಲ, ಆ ಮಗುಗೆ ಊಟನ ಕ್ರಿಯೇಟ್ ಮಾಡ್ತಾನೆ. ತಾಯಿಗೆ ಹಾಲನ್ನ ಕೊಟ್ಟು ಆಮೇಲೆ ಮಗುಗೆ ಜನ್ಮ ಕೊಡ್ತಾನೆ. ಒಂದು ಹುಟ್ಟೋ ಮಗುಗೇನೆ ದೇವರು ಊಟ ರೆಡಿ ಮಾಡಿಕೊಡ್ತಾನೆ ಅಂತಂದರೆ ಇಂಡಸ್ಟ್ರಿಗೂ ಅಷ್ಟೇ. ಏನು ಕೆಟ್ಟ ದಿನಗಳೇನಲ್ಲ, ಒಳ್ಳೆ ದಿನಗಳೇ. ಇಂಡಸ್ಟ್ರಿ ತುಂಬ ಚೆನ್ನಾಗಿದೆ. ಇವಾಗ ಗ್ಲೋಬಲೈಸ್ಡ್ ಆಗಿದೆ, ನ್ಯಾಷನಲೈಸ್ಡ್ ಆಗಿದೆ. ಒಂದು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾ ಮಾಡಬೇಕು, ಇಲ್ಲ ದೊಡ್ಡ ಸಿನಿಮಾ ಮಾಡಬೇಕು. ಸೊ ಇತ್ತೀಚೆಗೆ ಏನಂತಂದರೆ ನಾವು ಡಿಜಿಟಲಲ್ಲಿ, ಸ್ಯಾಟಲೈಟು, ಡಿಜಿಟಲ್ಗೆ ಎಲ್ಲೋ ಒಂದು ಕಡೆ ಅಪ್ಪನ ಹಾಕಿದ್ದು ಮರದ ಥರ ನಾವು ತಪ್ಕೊಂಬಿಟ್ವಿ. ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ವಿ ನಾವು. ಅದು ಇಲ್ಲದೇ ಇದ್ರೆ ಸಿನಿಮಾ ಮಾಡೋಕ್ಕಾಗಲ್ವೇನೋ ಅಂತ ನಾವೆಲ್ಲ. ಸೊ ಡೆಫಿನೆಟ್ಲಿ ಅದನ್ನು ಚೂರು ಕಷ್ಟದ ದಿನಗಳು ಅಂದ್ಕೊಳ್ತೀನಿ. ಅದನ್ನು ಪಾರು ಮಾಡಿಕೊಂಡ್ರೆ ಥಿಯೇಟ್ರಿಗೆ ನಾವು ಸಿನಿಮಾ ಮಾಡಿದ್ರೆ ಇವತ್ತು ಡೆಫಿನೆಟಾಗಿ ಜನ ಸಿನಿಮಾ ನೋಡ್ತಾರೆ. ಯಾಕೆ ಸೂಫ್ರಮ್ ಸೋ ನೋಡಲಿಲ್ವಾ ಸರ್? ಕಾಂತಾರ ನೋಡಲಿಲ್ವಾ ಸರ್? ಚಿಕ್ಕ ಸಿನಿಮಾನೂ ನೋಡ್ತಾರೆ, ದೊಡ್ಡ ಸಿನಿಮಾನೂ ನೋಡ್ತಾರೆ ಸರ್. ನಾನು ಕಬ್ಜಾ ಸಿನಿಮಾನೂ ನೋಡಿದ್ದಾರೆ ಸರ್. ಕಬ್ಜಾ ಸಿನಿಮಾ ನೋಡದೆ ಹೋಗಿ ನಾನು ಇಲ್ಲಿ ಕೂತ್ಕೊಳ್ತಾನೆ ಇರಲಿಲ್ಲ. ಎನಿವೆ ಅದು ಒಂದು ಬೇರೆ ಥರದ ಸ್ಟ್ರಾಟಜಿಗಳು ಮಾಡಬೇಕು, ಸಿನಿಮಾ ಮಾಡಬೇಕು, ಪ್ರೀತಿಯಿಂದ ಸಿನಿಮಾ ಮಾಡಬೇಕು ಫಸ್ಟು. ಇವತ್ತು ಏನಂತಂದರೆ ಇವತ್ತು ಟೆಕ್ನಾಲಜಿ ಮುಂದುವರೆದಿರೋದು ಕೂಡ ಎಲ್ಲೋ ಒಂದು ಕಡೆ ಡಿಸ್ಅಡ್ವಾಂಟೇಜು. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಅದು ತಪ್ಪು ಅಂತ ಹೇಳಲ್ಲ. ಇವತ್ತು ಸಿನಿಮಾಗಳನ್ನ ಇವತ್ತು ನಾವು ಮೊಬೈಲಲ್ಲೇ ಸಿನಿಮಾ ಮಾಡ್ಬಿಡ್ತೀವಿ. ಸೊ ಕ್ವಾಲಿಟಿ ಸಿನಿಮಾ ಕೇಳ್ತಾರೆ. ಅದು ನಮ್ಮ ಕರ್ನಾಟಕದವ್ರಿಗೆ ತುಂಬ ತುಂಬ ಚಾಲೆಂಜಿಂಗ್ ಇದೆ. ಏನಕ್ಕೆ ಅಂತಂದರೆ ಇದೆಲ್ಲ ಸಿನಿಮಾ ನೋಡ್ತೀವಿ ನಾವು. ಮಲಯಾಳಂ ಸಿನಿಮಾ ನೋಡ್ತೀವಿ, ತೆಲುಗು ಸಿನಿಮಾ ನೋಡ್ತೀವಿ, ಹಿಂದಿ ಸಿನಿಮಾ ನೋಡ್ತೀವಿ. ಏನು ಮತ್ತೆ ಸರ್, ಎಲ್ಲ ಸಿನಿಮಾನು ನೋಡಿ ಬಿರಿಯಾನಿ ತಿಂತೀವಿ, ಕಬಾಬ್ ತಿಂತೀವಿ, ಎಲ್ಲ ತಿಂದು ನಮ್ಮ ಮನೆಯಿಂದ ಏನೋ ಒಂದು ಅನ್ನ, ರಸ, ಚಿತ್ರಾನ್ನ ಏನೋ ಒಂದು ರೆಡಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ನಮ್ಗೇನು ಅನ್ಸುತ್ತೆ, ಇದು ನಮ್ಮ ಮನೇದು ಬಿಡು ಅನ್ನೋ ಥರ ಅನಿಸ್ಬಿಡುತ್ತೆ. ಅದೆಲ್ಲ ಕಾಮನ್. ಅದು ಹಿತ್ತಲಗಡ ಮದ್ದಲ್ಲ ಅಂತ. ಫಸ್ಟ್ ನಮ್ಮ ಪ್ರೇಕ್ಷಕರು ನಮ್ಮ ಮನೆ ಊಟನ ಫಸ್ಟ್ ಇಷ್ಟಪಡಬೇಕು. ನಮ್ಮ ಮನೆ ಡೈರೆಕ್ಟರ್ಗಳಿಗೆ, ನಮ್ಮ ಮನೆ ಪ್ರೊಡ್ಯೂಸರ್ಗಳಿಗೆ ಒಂದು ಕಡೆ ಇದನ್ನು ಪ್ರೀತಿಯಿಂದ ಕೇಳ್ಕೊಳ್ತೀನಿ. ನಾನು ಇದನ್ನು ತುಂಡಾಗಿ ಕಟ್ ಮಾಡಿ ಇದನ್ನು ಅಪಪ್ರಚಾರ ಆಗೋದು ಬೇಡ. ನೀಟಾಗಿ ಫಸ್ಟ್ ನಮ್ಮ ಡೈರೆಕ್ಟರ್ಗಳನ್ನು, ನಮ್ಮ ಪ್ರೊಡ್ಯೂಸರ್ನ, ನಮ್ಮ ಮನೇನ ಫಸ್ಟ್ ಇಷ್ಟಪಡೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ರೆ ನಿಮ್ಮಿಂದ ಶುರುವಾಗುತ್ತೆ. ಎಲ್ಲರೂ ಒಳ್ಳೆ ಸಿನಿಮಾಗಳೇ ಮಾಡ್ತಿದ್ದಾರೆ ಸರ್. ಎಂತೆಂಥ ಸಿನಿಮಾ, ಯುದ್ಧಕಾಂಡ ಇರ್ಬೋದು, ಇನ್ನೊಂದು ತುಂಬ ಸಿನಿಮಾಗಳು ನಮ್ಮವು ಬಂತು. ಮಲಯಾಳಮಿಂದ ಅದೇ ಥರ ಪ್ಯಾಟರ್ನ್ ಸಿನಿಮಾ ಬಂದಿದೆ. ಎಲ್ಲ ಖುಷಿಪಟ್ಟು ನೋಡ್ಬಿಡಿ, ಅದು ನೋಡ್ದ ಅಂತಾರೆ. ಅರೆ ಯುದ್ಧಕಾಂಡ ಅಂತ ಅಜಯ್ ಅವ್ರದ್ದೊಂದು ಸಿನಿಮಾ ನೋಡಿದೆ, ಎಷ್ಟು ಚೆನ್ನಾಗಿತ್ತು. ಇನ್ನೊಂದು ಸುಮಾರು ಒಂದು 2-3 ಚಿಕ್ಕ ಸಿನಿಮಾಗಳು ನೋಡಿ, ಎಷ್ಟು ಚೆನ್ನಾಗಿತ್ತು. ಯಾರೂ ನೋಡೇ ಇಲ್ಲ, ನೋಡ್ದಂತ ಕೇಳಲೂ ಇಲ್ಲ. ಸೊ ಮೊದಲು ಮನಸ್ಥಿತಿ ನಮ್ಮ ಆಡಿಯನ್ಸ್ಗೂ ಸ್ವಲ್ಪ ಬದಲಾಗಿ ಫಸ್ಟ್ ನೋಡಿ. ಚೆನ್ನಾಗಿಲ್ಲದೆ ಇದ್ದರೆ ನೀವು ಹೇಳಿ, ತಪ್ಪೇನೂ ಇಲ್ಲ, ತಿದ್ಕೋತೀವಿ. ನಾವೇನು ನಿಮಗಿಂತ ದೊಡ್ಡವರಲ್ಲ. ಅಣ್ಣವರೇ ಹೇಳ್ಬಿಟ್ಟಿದ್ದಾರೆ, ಪ್ರೇಕ್ಷಕ ಮಹಾಪ್ರಭುಗಳು ನೀವೆಲ್ಲ, ನೀವು ಕೊಟ್ಟಿದ್ದೇ ಇಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಜಾಸ್ತಿ ಪ್ರೇಕ್ಷಕರನ್ನ ಇದು ಮಾಡೋಕ್ಕೆ ಹೋಗಲ್ಲ. ಇವತ್ತು ಚಂದ್ರು ಏನಿವತ್ತು ಚಂದ್ರು ಎಲ್ಲ ನಿಮ್ಮಗಳಿಂದನಾಗಿರೋದು. ನಾನು ತಾಜ್ ಮಹಲ್ ಸಿನಿಮಾ ನೋಡಿದ್ದೀನಿ, ಚಾರ್ಮಿನಾರ್ ಸಿನಿಮಾ ನೋಡಿದ್ದೀನಿ, ಮೈಲಾರಿ, ಐ ಲವ್ ಯು, ಕಬ್ಜಾನು ಕೂಡ ಅಷ್ಟು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಹಾಕೊಂಡು ಎಲ್ಲ ನೋಡಿದ್ದೀರಿ. ತುಂಬ ಜನ ಕೇಳ್ತಾ ಇದ್ದಾರೆ, ಯಾವಾಗ ಕಬ್ಜಾ 2 ಯಾವಾಗ, ಅಥವಾ ನಿಮ್ಮ ಡೈರೆಕ್ಷನ್ ಯಾವಾಗ ಅಂತ. ಫಾದರ್ ರೆಡಿಯಾಗಿದೆ, ಡಾರ್ಲಿಂಗ್ ಕೃಷ್ಣ ಮತ್ತು ಪ್ರಕಾಶ್ ರಾಜ್ ಅವರು ರೆಡಿಯಾಗಿದೆ.
ಸೊ ಈ ಕ್ರಿಕೆಟ್ ಇರೋದ್ರಿಂದ ಸ್ವಲ್ಪ ಸ್ಲೋ ಮಾಡಿದ್ದೀನಿ. ಈ ಕ್ರಿಕೆಟ್ ಎಲ್ಲ ಮುಗಿದ್ಮೇಲೆ ಫಾದರ್‌ನ ಬಿಡುಗಡೆ ಮಾಡ್ತೀನಿ. ಖಂಡಿತ ನೀವು ಒಂದು 'ತಾಜ್ ಮಹಲ್', 'ಚಾರ್ಮಿನಾರ್' ನೋಡಿದಾಗ ಏನು ಖುಷಿ ಪಟ್ಟಿದ್ರೋ ಆ ಒಂದು ಎಮೋಷನ್ಸು ನನ್ನ ಸಿನಿಮಾ ಅಲ್ಲ ಅದು. ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಅದು ಒಬ್ಬ ಹೊಸ ಡೈರೆಕ್ಟರ್ ಮಾಡಿರೋ ಸಿನಿಮಾ ಅದು. ಅದು ಬಿಡುಗಡೆ ಮಾಡ್ತೀನಿ. ಅದರ ಪ್ಯಾರಲಲ್ಲಿ ನಂದು ಒಂದು ದೊಡ್ಡ ಸಿನಿಮಾ ನೀವೇನು 'ಕಬ್ಜಾ' ನಿರೀಕ್ಷೆ ಮಾಡಿದಿರಿ, ಅದೇ ಥರದ ಮೇಕಿಂಗಲ್ಲಿ ಈ ಸತಿ ಕಂಟೆಂಟಲ್ಲಿ ಮಿಸ್ ಓಡಿದೆ. ಅದೆಲ್ಲ ರೆಡಿ ಆಗಿದ್ದೀನಿ. ಆದಷ್ಟು ಬೇಗನೆ ನಿಮ್ಗೆ ಹೇಳೋದಕ್ಕೆ ನಾನು ಖುಷಿಯಾಗಿದ್ದೀನಿ. ಇವತ್ತು ನನ್ನ ಬರ್ಡೇ. ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿದ್ದೀರಾ. ನನಗಿದೆ ಇದೇ ಶಕ್ತಿ. ಇವತ್ತು ಹಿರಿಯರು ನಮ್ಮ ಮೆಹ್ತಾ ಸರ್, ಮೂರ್ತಿಯವರು, ನಮ್ಮ ಮಂಜಣ್ಣ ಸರ್, ರವಿಯವರು, ಮಾಧವ್ ಕಿರಣ್ ಅವರು, ನಮ್ಮ ರಾಜೇಶ್ ಸರ್ ಪ್ರೊಡ್ಯೂಸರ್, ಅರಸಯ್ಯನ ಪ್ರೊಡ್ಯೂಸರು, ನವರಸನ್ನು, ನನಗೆ ಈ ಥರದ್ದು ನಮ್ಮ ವೆಂಕಿ ಸರ್, ಈ ಥರದ್ದು ಹಿರಿಯರು, ಸ್ನೇಹಿತರುಗಳು ಒಳ್ಳೆ ಟೀಮ್ ಇದೆ ಸರ್. ಹಂಗಾಗಿನೇ ಚಂದ್ರು ಇವತ್ತು ಇನ್ನೂ ಇಲ್ಲಿ ಉಳ್ಕೊಂಡಿರೋದು.